ನಮಸ್ಕಾರ. ಎಲ್ಲರಿಗೂ ಶ್ರೀ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು 16 ಸೋಮವಾರ ವ್ರತಕಥೆಯ ಮೊದಲನೆಯ ಅಧ್ಯಾಯವನ್ನು ತಿಳಿದುಕೊಳ್ಳೋಣ. ನಾಗೇಂದ್ರಹಾರಾಯ ತ್ರಿಲೋಚನಾಯ ಭಸ್ಮಾಂಗರಾಗಾಯ ಮಹೇಶ್ವರಾಯ ನಿತ್ಯಾಯ ಶುದ್ಧಾಯ ದಿಗಂಬರಾಯ ತಸ್ಮೈ ನಕಾರಾಯ ನಮಃ ಶಿವಾಯ. ಭಕ್ತವತ್ಸಲನಾದ ಪರಶಿವನ ಅನುಗ್ರಹ ಪಡೆಯಲು 16 ಸೋಮವಾರ ವ್ರತವು ಅತ್ಯಂತ ಶ್ರೇಷ್ಠವಾದುದು. ಒಮ್ಮೆ ಕೈಲಾಸಪತಿಯಾದ ಪರಶಿವನು ಮಾತಾ ಪಾರ್ವತಿಯೊಡಗೂಡಿ ಮೃತ್ಯುಲೋಕದ ಸಂಚಾರಕ್ಕೆ ಹೊರಡುತ್ತಾನೆ. ಸಂಚಾರ ಮಾಡುತ್ತಾ ಶಿವಪಾರ್ವತಿಯರು ಭೂಲೋಕದ ಸುಂದರ ನಗರವಾದ ಅಮರಾವತಿಗೆ ಬರುತ್ತಾರೆ. ಅಲ್ಲಿ ಅತ್ಯಂತ ಕಲಾತ್ಮಕವಾಗಿ ನಿರ್ಮಿಸಲಾದ ಒಂದು ಭವ್ಯವಾದ ಶಿವ ದೇವಾಲಯವಿರುತ್ತದೆ. ಆ ದೇವಾಲಯದ ಸೌಂದರ್ಯಕ್ಕೆ ಮನಸೋತ ಪಾರ್ವತಿ ದೇವಿಯು, ಸ್ವಾಮಿ, ಈ ಸುಂದರ ಕ್ಷೇತ್ರದಲ್ಲಿ ನಾವು ಸ್ವಲ್ಪ ಕಾಲ ತಂಗೋಣ ಎಂದು ವಿನಂತಿಸುತ್ತಾಳೆ. ಶಿವನು ಪ್ರೀತಿಯಿಂದ ಒಪ್ಪುತ್ತಾನೆ. ದೇವಾಲಯದ ಆವರಣದಲ್ಲಿ ಕುಳಿತಿರುವಾಗ ಪಾರ್ವತಿ ದೇವಿಯು ಶಿವನಿಗೆ, ದೇವ, ಸಮಯ ಕಳೆಯಲು ನಾವು ಚೌಕಾಬಾರ ಆಡೋಣವೇ ಎಂದು ಕೇಳುತ್ತಾಳೆ. ಶಿವನು ನಸುನಗುತ್ತಾ ಆಟಕ್ಕೆ ಸಿದ್ಧನಾಗುತ್ತಾನೆ. ಆಗ ಅಲ್ಲಿಗೆ ದೇವಾಲಯದ ಅರ್ಚಕರು ಬರುತ್ತಾರೆ. ಆಗ ಪಾರ್ವತಿ ದೇವಿಯು ಕುತೂಹಲದಿಂದ ಅರ್ಚಕರನ್ನು ಕೇಳುತ್ತಾಳೆ, ಅರ್ಚಕರೇ, ಈ ಆಟದಲ್ಲಿ ಯಾರು ಗೆಲ್ಲಬಹುದು ಎಂದು ನಿಮ್ಮ ಅನಿಸಿಕೆ? ಅರ್ಚಕರು ಶಿವನ ಪರಮ ಭಕ್ತರಾಗಿದ್ದರಿಂದ ಯೋಚಿಸದೆ, ತಾಯಿ, ಈ ಜಗತ್ತಿನ ಒಡೆಯನಾದ ಮಹಾದೇವನೇ ಗೆಲ್ಲುತ್ತಾನೆ ಎಂದು ಹೇಳುತ್ತಾರೆ. ಆದರೆ ಆಟ ಮುಗಿದಾಗ ಪಾರ್ವತಿ ದೇವಿಯು ಜಯಗಳಿಸುತ್ತಾಳೆ. ಅರ್ಚಕರು ಸುಳ್ಳು ಹೇಳಿದರೆಂದು ಪಾರ್ವತಿಗೆ ಕೋಪ ಬಂದು ಅವರಿಗೆ ಕುಷ್ಠರೋಗ ಪ್ರಾಪ್ತಿಯಾಗಲಿ ಎಂದು ಶಾಪ ನೀಡುತ್ತಾಳೆ. ಶಾಪದ ಪ್ರಭಾವದಿಂದ ಅರ್ಚಕರು ಕುಷ್ಠರೋಗದಿಂದ ಬಳಲುತ್ತಾ ದೇವಸ್ಥಾನದ ಮೂಲೆಯೊಂದರಲ್ಲಿ ಬಿದ್ದಿರುತ್ತಾರೆ. ಕೆಲವು ದಿನಗಳ ನಂತರ ಸ್ವರ್ಗದಿಂದ ದೇವಕನ್ಯೆಯರು ಆ ದೇವಾಲಯಕ್ಕೆ ಶಿವನ ಪೂಜೆಗೆಂದು ಬರುತ್ತಾರೆ. ಅರ್ಚಕರ ಸ್ಥಿತಿಯನ್ನು ಕಂಡು ಕನಿಕರಪಟ್ಟು ರೋಗಮುಕ್ತಿಯ ದಾರಿಯನ್ನು ಕೇಳುತ್ತಾರೆ. ಅರ್ಚಕರು ನಡೆದ ಘಟನೆಯನ್ನು ವಿವರಿಸಿದಾಗ ದೇವಕನ್ಯೆಯರು ಅವರಿಗೆ 16 ಸೋಮವಾರ ವ್ರತ ಅಥವಾ 16 ಸೋಮವಾರದ ವ್ರತವನ್ನು ಮಾಡುವಂತೆ ಸಲಹೆ ನೀಡುತ್ತಾರೆ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ದೇವಕನ್ಯೆಯರು ವ್ರತದ ವಿಧಿಯನ್ನು ಹೀಗೆ ವಿವರಿಸುತ್ತಾರೆ. ಸೋಮವಾರದಂದು ಸೂರ್ಯೋದಯಕ್ಕೆ ಮುನ್ನ ಎದ್ದು ಸ್ನಾನ ಮಾಡಿ ಶುದ್ಧ ವಸ್ತ್ರ ಧರಿಸಿ ಅರ್ಧ ಸೇರು ಗೋಧಿ ಹಿಟ್ಟಿನಿಂದ ಮಾಡಿದ ಪ್ರಸಾದವನ್ನು ಸಿದ್ಧಪಡಿಸಬೇಕು. ಶಿವನಿಗೆ ಅಭಿಷೇಕ ಮಾಡಿ ಧೂಪ ದೀಪ ನೈವೇದ್ಯ ಅರ್ಪಿಸಿ ಈ ಪ್ರಸಾದವನ್ನು 3 ಭಾಗಗಳಾಗಿ ಮಾಡಿ ಒಂದು ಭಾಗವನ್ನು ಭಕ್ತರಿಗೆ ಹಂಚಬೇಕು, ಮತ್ತೊಂದು ಭಾಗವನ್ನು ದಾನ ಮಾಡಬೇಕು ಮತ್ತು 3ನೇ ಭಾಗವನ್ನು ತಾವು ಸೇವಿಸಬೇಕು. ಹೀಗೆ 16 ಸೋಮವಾರಗಳು ಭಕ್ತಿಯಿಂದ ವ್ರತ ಮಾಡಿ 17ನೇ ಸೋಮವಾರ ಉದ್ಯಾಪನೆ ಮಾಡಬೇಕು. ಅರ್ಚಕರು ದೇವಕನ್ಯೆಯರು ಹೇಳಿದಂತೆಯೇ ಅತ್ಯಂತ ಶ್ರದ್ಧೆಯಿಂದ 16 ಸೋಮವಾರ ವ್ರತವನ್ನು ಮಾಡುತ್ತಾರೆ. ವ್ರತದ ಪ್ರಭಾವದಿಂದ ಅವರ ರೋಗವು ವಾಸಿಯಾಗಿ ಅವರು ಮೊದಲಿನಂತೆ ಸುಂದರ ಕಾಯವನ್ನು ಪಡೆಯುತ್ತಾರೆ. ಶಿವನ ಕೃಪೆಗೆ ಪಾತ್ರರಾಗುತ್ತಾರೆ. ಆತ್ಮಲಿಂಗಂ ನಮಸ್ತುಭ್ಯಂ ಭವರೋಗ ವಿನಾಶಿನೇ ಪುತ್ರ ಪೌತ್ರಾದಿ ಸೌಖ್ಯಂ ಚ ದೇಹಿ ಮೇ ಪುಂಗವಂ. ಬಾಯ್.